ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಧಿಕಾರ ಸಿಗ್ತಾ ಇದ್ದಂತೆ ಅಂದರೆ ಡಿ ಕೆ ಶಿವಕುಮಾರ್ CM ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಶಾಕ್ ಮೇಲೆ ಶಾಕ್ ಕೊಟ್ಟಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ರೊಚ್ಚಿಗಿದ್ದಂಥ ಡಿ ಕೆ ಬಿಚ್ಚಿಟ್ಟಂಥ 6 ತಿಂಗಳ ರಹಸ್ಯ ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಿನ್ನೆ 4:05 ದ್ವಾರಕನಾಥ್ ರಾಜಗುರು ಅವರು ಒಂದು ಮುಹೂರ್ತವನ್ನು ಕೊಟ್ಟಿರ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅಂದರೆ ನೀವು 4:05 ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡ್ಕೊಳ್ಬೇಕೆನ್ನುವಂಥ ಮಾತು. ಅದಾದ ನಂತರ ಅಜ್ಜಯ್ಯ ಅಂದರೆ ಡಿ ಕೆ ಶಿವಕುಮಾರ್ ಅವರ ನೆಚ್ಚಿನ ದೈವ, ತಂದೆ ಸಮಾನರಾದಂಥ ಅಜ್ಜಯ್ಯ ಅವರು 4:15 ಒಳ್ಳೆ ಮುಹೂರ್ತ ಇದೆ, ಆ ಮುಹೂರ್ತದಲ್ಲಿ ಪದಗ್ರಹಣವನ್ನು ಪಡ್ಕೊಳ್ಳುವಂಥ ಮಾತಾಡಿದಾಗ 4:05 4:15 ಡಿ ಕೆ ಶಿವಕುಮಾರ್ ಅವರು ಯಾವ ಲೆಕ್ಕದಲ್ಲಿ ಟೈಮ್ ಪಾಸ್ ಮಾಡಿದ್ರು, ಒಂದು 10 ನಿಮಿಷ, ಒಂದು 5 ನಿಮಿಷಗಳ ಕಾಲ 4:15 ಆಗೋ ತನಕ ಯಾವ ಲೆವೆಲ್ಗೆ ಸರ್ಕಸ್ ಮಾಡಿದ್ರು ಎನ್ನುವಂಥ ಒಂದು ದೃಶ್ಯ ಎಲ್ಲರನ್ನೂ ಕೂಡ ತಲುಪಿದೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ದೈವ ಭಕ್ತ ಎನ್ನುವುದು ಇದೀಗ ಸಾಬೀತಾಗ್ತಾ ಇದೆ. 4:15 ಅಧಿಕಾರವನ್ನು ಪಡ್ಕೊಂಡಂಥ ಕೆಲವೇ ಗಂಟೆಗಳಲ್ಲಿ ಅವರು ವಿಧಾನಸೌಧಕ್ಕೆ ಬರ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಒಂದು 6 ಘೋಷಣೆಯನ್ನು ಕೂಡ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿ ಆದ ಕೂಡಲೇ ಜನರಿಗೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಬೇಡಿಕೆಗಳು ಜಾಸ್ತಿ ಇರುತ್ತೆ, ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಪೂರಕವೆಂಬಂತೆ 6 ಮಹತ್ವವಾದಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ, ಶಾಲೆಯಿಂದ ಕಾಲೇಜು ಮಕ್ಕಳಿಗೆ, ಅದು ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ರಿಗೂ ಸೇರಿ ಬಸ್ ಪಾಸ್ ಇದೆ, ಅದನ್ನು ಫ್ರೀ ಮಾಡಿದರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ನಿರ್ಧಾರ. ಅಂದರೆ ಮುಂದಿನ ಜನ್ರೇಷನ್ ಅಥವಾ ಯೂತ್ಗೆ ಅಥವಾ ಯುವಕರಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ, ಉದ್ಯೋಗಕ್ಕೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಅವರು ಮಾಡಿದಂಥ ಈ ಉಚಿತ ಬಸ್ ಪಾಸ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಬೇರೆ ಬೇರೆ ಗ್ಯಾರಂಟಿ ಕೊಡ್ತಿರೋದು ಬೇರೆ ಬೇರೆ ವಿಚಾರ, ಆದರೆ ನಿಜಕ್ಕೂ ಮಕ್ಕಳಿಗೆ, ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ಪಾಸ್ ಇದೆಯಲ್ಲ, ಆ ಪಾಸ್ನ ದೃಷ್ಟಿಯಿಂದ ಅದೊಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಆದರೆ ಅದನ್ನು ಮಾಡಿ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡಿದಂಥ, ಅಂದರೆ ಸುದ್ದಿಗೋಷ್ಠಿ ನಡೆಸಿದಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದಂಥ 4 ಗಂಟೆ ಅವಧಿಯಲ್ಲಿ 4:15 ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 8 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಶಾಕ್ ಮೇಲೆ ಶಾಕನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಡಿ ಕೆ ಶಿವಕುಮಾರ್ ಮೊದಲ ಥರ ಇಲ್ಲ, ಸ್ವಲ್ಪ ಸೈಲೆಂಟ್ ಆಗಿದ್ದರೆ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ CWCಯಲ್ಲಿ ಒಂದು ಸದಸ್ಯತ್ವ ಸಿಕ್ಕಿದೆ. ಜೊತೆಗೆ ಡಿ ಕೆ ಸಿದ್ದರಾಮಯ್ಯನ ಬಣದ ಎಲ್ಲ ಸಚಿವರು ಕೂಡ ಈಗ ಮತ್ತೆ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡು, ಹೀಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಒಂದು ಕೈ ಬಲ ಆಯಿತು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇಲ್ಲಾಂದರೂ ಕೂಡ ಅವರು ಈಗ ಅಧಿಕಾರವನ್ನು ಹಿಂಬದಿಯಿಂದ ಚಲಾಯಿಸ್ತಿದ್ದಾರೆ ಅಂತ ಮಾತು ಸದ್ಯದ ಮಟ್ಟಿಗೆ ಒಂದು 2-3 ಗಂಟೆಗಳಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಅಧಿಕಾರ ಸ್ವೀಕಾರ ಮಾಡಿದಂಥ 4 ಗಂಟೆಯಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಶಾಕ್ ಇದೆಯಲ್ಲ, ಅದು ವಿಧಾನಸೌಧದಲ್ಲಾಗಿರ್ಬೋದು, ಅದಾದ ನಂತರ ಕಾರ್ಯಕರ್ತರ ಜೊತೆ ಇಂದಿರಾ ಭವನದಲ್ಲಿ ಆಡಿದ ಮಾತು ಕೂಡ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಯಾವ ಲೆವೆಲ್ಗೆ ಸಿಟ್ಟಿತ್ತು ಎನ್ನುವುದನ್ನು ತೋರಿಸಿಕೊಂಡಿದ್ದಾರೆ. ಈ ಮುಖಾಂತರ ನಾನು ಒಂದೇ ದಿನಕ್ಕೆ ಎಲ್ಲರನ್ನೂ ಎದುರು ಹಾಕೊಳ್ಳಬಲ್ಲೆ, ಹೈಕಮಾಂಡ್ನೂ ಎದುರು ಹಾಕೊಳ್ಳಬಲ್ಲೆ, ಜೊತೆಗೆ ಸಿದ್ದರಾಮಯ್ಯನವರನ್ನು ಕೂಡ ಎದುರು ಹಾಕಿಕೊಳ್ಳಬಲ್ಲೆ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಕಡೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿದ್ರೆ ಎಲ್ಲೋ ಒಂದು ಕಡೆ ಮಾತಿಗೆ ತಪ್ಪಿಬಿಟ್ರ ಸಿದ್ದರಾಮಯ್ಯನವರು. 2.5 ವರ್ಷಗಳ ಒಪ್ಪಂದ ಆಗಿತ್ತು, ಅದನ್ನು ಮಾತು ತಪ್ಪಿ ಮತ್ತು 6 ತಿಂಗಳ ಕಾಲ ಎಕ್ಸ್ಟ್ರಾ CM ಅಧಿಕಾರವನ್ನು ವಹಿಸ್ಕೊಬಿಟ್ರ ಸಿದ್ದರಾಮಯ್ಯನವರು ಎನ್ನುವಂಥ ಮಾತು ಇದೀಗ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ CM ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಆ 2 ಮಾತು. ಒಂದು ಮಾತು 6 ಘೋಷಣೆಗಳನ್ನು ಮಾಡಿ, ಅದರ ನಿರ್ಧಾರವನ್ನು ಮಾಡಿ, ಅದನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯ ಮೊದಲ ಹಂತವಾಗಿ ಹೇಳ್ತಾರೆ, ನಿಮಗೆಲ್ಲರೂ ಕೂಡ ಧನ್ಯವಾದಗಳು, ನನ್ನ ತಪ್ಪನ್ನು ತಿದ್ದಿ ಅದನ್ನು ನ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನೀವು ನನ್ನ ತಪ್ಪನ್ನು ತಿದ್ದಿ, ನಾನು ತಿದ್ಕೊಳ್ತೇನೆ. ಈಗಾಗಲೇ ಅನೇಕ ವರ್ಷಗಳನ್ನು ನನ್ನ ತಿದ್ದುವಂಥ ಕಾರ್ಯಕ್ರಮಕ್ಕೆ, ನನ್ನನ್ನು ತಿದ್ದುವಂಥ ಹಂತಕ್ಕೆ ನೀವು ಕೂಡ ಸುದ್ದಿ ಮಾಡಿರಿ, ಅದು ಕೂಡ ಒಳ್ಳೆಯದು. ಆದರೆ ಸುಮ್ಮನೆ ಕತೆಗಳನ್ನ ಕ್ರಿಯೇಟ್ ಮಾಡಬೇಡಿ, ಇದ್ದದನ್ನು ಇದ್ದ ಹಾಗೆ ಹೇಳಿ, ನಾನು ತಪ್ಪು ಅಂತೇಳಿ, ಆದರೆ ಏನೋ ಒಂದು ನ್ಯೂಸ್ ಸೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ಬೇಡಿ ಅನ್ನುವಂಥ ವಿಷಯವನ್ನು ಹೇಳಿ ಮಾಧ್ಯಮದವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಮುಂದುವರೆದವಾಗಿ ಹೇಳ್ತಾರೆ, ನಾನು ಒಪ್ಪಂದದ ಪ್ರಕಾರ 6 ತಿಂಗಳ ಹಿಂದೆ ಮುಖ್ಯಮಂತ್ರಿ ಆಗಬೇಕಿತ್ತು, ಆದರೆ ತಡವಾಯಿತು. ಸಿದ್ದರಾಮಯ್ಯನವರು ಕೂಡ ಸಹಕರಿಸಿದ್ರು, ಹೈಕಮಾಂಡ್ ಕೂಡ ಸಹಕರಿಸಿತು, ಇವರೆಲ್ಲರೂ ಕೂಡ ಧನ್ಯವಾದ. ಆದರೆ ಒಪ್ಪಂದದ ಪ್ರಕಾರ ನನಗೆ ಸ್ವಲ್ಪ ಲೇಟ್ ಆಯಿತು CM ಕುರ್ಚಿ ಸಿಗಲಿಕ್ಕೆ,
ಸ್ವಲ್ಪ ಲೇಟ್ ಆಯಿತು ಸಿ ಎಂ ಕುರ್ಚಿ ಸಿಗಲಿಕ್ಕೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದಂಥ ಆ 4 ಗಂಟೆಯ ಒಳಗಾಗಿ ಹೇಳುವಂಥ ಸುದ್ದಿಗೋಷ್ಠಿಯಲ್ಲಿ ಹೇಳುವಂಥ ಮಾತಿದೆಯಲ್ಲ, ಅದು ಎಲ್ಲರನ್ನೂ ಹೆದರಾಕೊಂಡಿದ್ದಾರೆ. ಒಂದು ಹೈಕಮಾಂಡ್ ಕೂಡ ಇದರಿಂದ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಯಾಕಂದರೆ ನೋಡಿ 2023ರಲ್ಲಿ 136 ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಅವರು ತಮಗೆ ಸಿ ಎಂ ಪಟ್ಟವನ್ನು ಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಒಪ್ಪಂದ ಕೂಡ ಆಯಿತು. 10 ದಿನಗಳ ಪ್ರಹಸನ ದೆಹಲಿಯಲ್ಲಿ ಅವ್ರ ಮೇಲೆ ಖರ್ಗೆ ಮನೆಯಲ್ಲಿ ಮೀಟಿಂಗು, ಸುರ್ಜೇವಾಲಾ ಮನೆಯಲ್ಲಿ ಮೀಟಿಂಗು, ಜೊತೆಗೆ ವೇಣುಗೋಪಾಲ್ ಮನೆಯಲ್ಲಿ ಮೀಟಿಂಗು, ರಾಹುಲ್ ಗಾಂಧಿ ಮನೆಯಲ್ಲಿ ಮೀಟಿಂಗ್ ಎಲ್ಲ ಆದ ನಂತರ 10 ದಿನಗಳ ಪ್ರಹಸನ ಆದ ನಂತರ ಮೇ 20, 2023 ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಅದೇ ದಿನ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಬಿಂಬಿತವಾಗಿ DCM ಹುದ್ದೆನ ಅಲಂಕರಿಸ್ತಾರೆ. 2025 ನವೆಂಬರ್ 20ಕ್ಕೆ ಅಧಿಕಾರ ಹಸ್ತಾಂತರವಾಗಬೇಕೆನ್ನುವಂಥ ಮಾತಿತ್ತು. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ, ಅಂದರೆ ಸಿದ್ದರಾಮಯ್ಯನವರ ಬೇಡಿಕೆ ಮತ್ತು ಅಧಿಕಾರ ಅಥವಾ ದಾಖಲೆಯ CM ಅವಧಿ ಎಲ್ಲದರಿಂದ ಮನಗಂಡಂಥ ಹೈಕಮಾಂಡ್ ಕೂಡ ಒಂದು ಹಂತಕ್ಕೆ ಎಲ್ಲೋ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸುವಂಥ ಹಂತಕ್ಕೆ ಬಂತು. 6 ತಿಂಗಳ ಕಾಲ ಪ್ರಹಸನ ಆಯಿತು. ಅದಾದ ನಂತರ ಜೂನ್ 3 ಅಂದರೆ ನಿನ್ನೆ ಅಧಿಕಾರ ಹಸ್ತಾಂತರ ಕೂಡ ಆಯಿತು. ಆದರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂಥ ಮಾತಿದೆಯಲ್ಲ, ನನಗೆ ಒಪ್ಪಂದದ ಪ್ರಕಾರ ಹೈಕಮಾಂಡ್ ಎಲ್ಲವನ್ನು ಕೊಟ್ಟಿದೆ, ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಎಲ್ಲವನ್ನು ಕೊಟ್ಟಿದೆ. ಆದರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ಒಪ್ಪಂದದಿಂದ ಸ್ವಲ್ಪ ಹಿಂದೆ ಸರಿದು ಮತ್ತು ಸ್ವಲ್ಪ ಲೇಟ್ ಆಯ್ತು, ಈಗಾಗಲೇ ನನಗೆ ಸಿಗಬೇಕಿತ್ತು ಎನ್ನುವಂಥ ನೇರವಾದ ಮಾತು. ಅವರು ಹೇಳಿದಂಥ ಒಂದು ಮಾತಂದರೆ, ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಈ ಹಿಂದೆ ಸಿಗಬೇಕಿತ್ತು, ಆದರೆ ಈಗ ಸಿಕ್ಕಿದೆ, ಆ ಸಿಕ್ಕಂಥ ಅವಧಿಯಲ್ಲಿ ನಾನು ಎಲ್ಲ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ, ನೀವು ಯಾವುದೋ ಒಂದು ಪಕ್ಷದ ಕಚೇರಿಯೋ ಅಥವಾ ಬೇರೆ ಯಾವುದೋ ಸಮಾರಂಭದಲ್ಲೇ ಅಲ್ಲ, ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು, ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಒಪ್ಪಂದದ ಪ್ರಕಾರ ಹಿಂದೆ ಸಿಗಬೇಕಿತ್ತು, 6 ತಿಂಗಳ ಹಿಂದೆ ಸಿಗಬೇಕಿತ್ತು ಅಂತ ನೇರವಾದಂಥ ಮಾತನ್ನು ಹೇಳಿದರು. ಅದಾದ ನಂತರ ನೋಡಿ ಏನಾಗುತ್ತೆ ಅಂದರೆ, ಯಾರೇ ಆಗಲಿ ಒಬ್ಬ ಮುಖ್ಯಮಂತ್ರಿ ಆದಂಥವರು CM ಒಬ್ಬ ಕಾರ್ಯಕರ್ತ, ಒಬ್ಬ MLA ಆದಂಥವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ ನಂತರ ಅವರ ಒಂದು ಕಾರ್ಯವೈಖರಿ ಬದಲಾಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಮತ್ತೊಂದು ಹೆಜ್ಜೆ ಅಂದರೆ, ಅವರು ನೇರವಾಗಿ ವಿಧಾನಸೌಧದಿಂದ ಇಂದಿರಾ ಭವನಕ್ಕೆ ಹೋಗ್ತಾರೆ. ಅಂದರೆ ತಮ್ಮ ಪಕ್ಷದ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ಎಲ್ಲರೂ CM ಆದ ನಂತರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುತ್ತೆ, ಬೇರೆ ಬೇರೆ ಘೋಷಣೆ ಮಾಡ್ತಾರೆ. ಆದರೆ ನಾನು ನಮ್ಮ ಕಾರ್ಯಕರ್ತರ ಜೊತೆಗೆ ಬೆರೀಲಿಕ್ಕೆ, ಅವ್ರ ಜೊತೆ ಸಂಭಾಷಣೆ ನಡೆಸಲಿಕ್ಕೆ, ಅವರ ಒಂದು ಮನಸ್ಸನ್ನು ಬೇಡಿಕೆಗಳನ್ನ ಕೇಳಲಿಕ್ಕೆ ಪಕ್ಷದ ಕಚೇರಿಗೆ ಬಂದಿದ್ದೇನೆ. ಹೀಗಾಗಿ ಈ ಮುಖ್ಯಮಂತ್ರಿ ಹುದ್ದೆ ಇದೆಯಲ್ಲಿ ನೀವು ಕೊಟ್ಟಂಥ ಒಂದು ಭಿಕ್ಷೆ. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಪಕ್ಷದ ಕಾರ್ಯಕರ್ತರ ಒಂದು ಬೇಡಿಕೆಯನ್ನು ಕಡೆಗಣಿಸಲ್ಲ. ನೀವು ಏನು ಹೇಳ್ತಾ ಅದನ್ನು ಕೇಳ್ತೇನೆ ಮತ್ತು ಒಳ್ಳೆಯದನ್ನು ನಾನು ಮಾಡೇ ಮಾಡ್ತೇನೆ ಅಂತ ಮಾತನ್ನು ಹೇಳ್ತಾರೆ. ಅದರ ಮಧ್ಯದಲ್ಲಿ ಒಂದು ಪ್ರಹಸನ ಆಗುತ್ತೆ. ತುಂಬ ಜನ ಡಿ ಕೆ ಅಂತ ಕೂಗ್ತಾರೆ, ತುಂಬ ಜನ ನಿಂತ್ಕೊಂಡಿರ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಇಂದಿರಾ ಭವನದಲ್ಲಿ ಮಾತನಾಡೋಕೆ ಹೇಳ್ತಾರೆ, ನೋಡಿ ಬಾಲ್ಕನಿಯಲ್ಲಿ ಸೀಟ್ ಖಾಲಿ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಯಾಕೆ ಸುಮ್ಮನೆ ಇಲ್ಲೇ ನಿಂತ್ಕೊಂಡಿದ್ದೀರಾ, ಸೀಟ್ ಖಾಲಿ ಇರುವಾಗ ಅಲ್ಲಿ ಕೂತ್ಕೊಳ್ಳಿ ಅಂತ ಮಾತು ಹೇಳ್ತಾ ಅದಕ್ಕೆ ಒಂದು ವ್ಯಂಗ್ಯವಾದ ಮಾತನ್ನು ಕೂಡ ಹೇಳ್ತಾರೆ. ಅದೇನೆಂದರೆ, ನಾವು ಕೂಡ ಕುರ್ಚಿಗಾಗಿ ಕಿತ್ತಾಡಿದ್ವಿ, ಕುರ್ಚಿ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ, ಕುರ್ಚಿ ಸರ್ಕಸ್ ಅನ್ನೋದು ಬಹಳ ದೊಡ್ಡ ಒಂದು ಸರ್ಕಸ್ ಆಗಿದೆ, ಕುರ್ಚಿ ಸಿಗಬೇಕಂದ್ರೆ ನಾವು ಅದಕ್ಕೆ ಸರಿಯಾದ ಪ್ಲ್ಯಾನ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಅಧಿಕಾರ ಸಿಕ್ಕ 4 ಗಂಟೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಆ ಶಾಕ್ನ ಮುಖ್ಯಾಂಶ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯನವರು ನನಗೆ ಸಿಗಬೇಕಾದಂಥ ಮುಖ್ಯಮಂತ್ರಿ ಅವಧಿಯನ್ನು 6 ತಿಂಗಳ ಕಾಲ ಮುಂದೂಡಿ ಆ ಅವಧಿಯನ್ನು ಸಿದ್ದರಾಮಯ್ಯನವರು ಪೂರೈಸಿದರು. ಜೊತೆಗೆ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹೀಗಾಗಿ ನಾನು ಪಕ್ಷದ ಕಚೇರಿಗೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಎರಡು ಕಡೆಯಿಂದ ಒಂದು ಮಾತು ತಪ್ಪಿದ ಸಿದ್ದರಾಮಯ್ಯ ಎನ್ನುವಂಥ ಮಾತು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹೀಗಾಗಿ ನಾನು ಪಕ್ಷವನ್ನು ಬೆಳೆಸಿದ್ದೇನೆ ಎನ್ನುವಂಥ ಮಾತು ಹೇಳಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಬೇರೆ ಕಡೆಯಿಂದ ಬಂದರು. ಅವರು ಪಕ್ಷ ಸಂಘಟನೆ ಮಾಡುವಂಥ ಕೆಲಸಕ್ಕೆ ಬಂದಿಲ್ಲ, ಜೊತೆಗೆ ತನ್ನ ಆಪ್ತರಿಂದ ಪಕ್ಷಕ್ಕೆ ಹಿನ್ನಡೆ ಮಾಡುವಂಥ, ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರು ಆಪ್ತರು, ಸಿದ್ದರಾಮಯ್ಯನವರು ಕರ್ಕೊಂಡು ಬಂದಿರ್ತಾರೆ JDSನಿಂದ ಕಾಂಗ್ರೆಸ್ಸಿಗೆ. ಈ ಮುಖಾಂತರ ಕಾಂಗ್ರೆಸ್ನಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಶಾಮನೂರು ಸಮರ್ಥ ಅವರನ್ನು ಸೋಲಿಸಲಿಕ್ಕೆ ಯಾವ ಲೆವೆಲ್ಗೆ ಅವರು ಷಡ್ಯಂತ್ರ ಮಾಡಿದ್ರು. ಆದರೂ DK ಪ್ರಯತ್ನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪ್ರಯತ್ನದಿಂದ ಕೇವಲ 5,000 ಮತಗಳಿಂದ ಹೇಗೋ ಹಾಗೋ ಶಾಮನೂರು ಗೆದ್ದು ಬಿಟ್ಟರು. ಅದಾದ ನಂತರ ಎಲ್ಲವೂ ಆಯಿತು. ನೋಡಿ ಹೇಗೆಂದರೆ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನು CM ಆದರೂ ಕೂಡ ಪಕ್ಷದ ಕಚೇರಿ ಬರ್ತೇನೆ,
ನಾನು ಕಾಂಗ್ರೆಸ್ನ ಕಾರ್ಯಕರ್ತನ ಕಟ್ಟಿ ಬೆಳೆಸ್ತೇನೆ, ನಾನು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಟ್ಟಿ ಬೆಳೆಸೋ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇನೆ. ನಾನು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೇವಲ ಅಧಿಕಾರವನ್ನು ಮಾತ್ರ ಅನುಭವಿಸಿದ್ರು, ಯಾವುದೇ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಮಾಡಿಲ್ಲ. ಬದಲಾಗಿ ಎಲ್ಲೋ ಒಂದು ಹಿನ್ನಡೆ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಿಂದ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ದೊಡ್ಡ ಮುಖಂಡನಿಂದ ಸೋಲಿಸುವಂಥ ಪ್ರಯತ್ನಕ್ಕೆ ಮುಂದಾದರೂ ಕೂಡ ಅವರ ಪರ ಬ್ಯಾಟಿಂಗ್ ಬೀಸಿದ್ರು. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಹೇಳಿದಂಥ ಒಂದು ಸ್ಪಷ್ಟವಾದ ಖಡಕ್ ಎಚ್ಚರಿಕೆ. ಇನ್ನು ಮುಂದೆ ಯಾರಾದರೂ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದರೆ, ಅದು ಕೆ ಎನ್ ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಅಥವಾ ಜಬ್ಬರ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಯಾರೇ ಒಬ್ಬ ಕೂಡ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದರೆ ಅವರನ್ನು ತಕ್ಷಣದಿಂದ ಹೊರಗಿಡಲಾಗತ್ತೆ, ಯಾವುದೇ ಮುಲಾಜಿಲ್ಲ ಎನ್ನುವಂಥ ಖಡಕ್ ಸಂದೇಶವನ್ನು ಕೊಟ್ಟರು. ನಾನು ಹೇಳಿದ್ನಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ವಿಧಾನಸೌಧ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂಥ ಒಂದು ಮಾತು, ಸಿದ್ದರಾಮಯ್ಯನವರು ಮಾತು ತಪ್ಪಿದರು ಎನ್ನುವಂಥ ಪರೋಕ್ಷವಾದ ಮಾತನ್ನು ಹೇಳಿದರು. ಅಂದರೆ ನನಗೆ 6 ತಿಂಗಳ ಕಾಲ ಈ ಒಂದು ಒಪ್ಪಂದ ಪ್ರಕಾರ ಮುಖ್ಯಮಂತ್ರಿ ಕೊಡಲಿಕ್ಕೆ ಲೇಟ್ ಆಯಿತು, ಆದರೂ ಕೂಡ ಪರವಾಗಿಲ್ಲ, ಹೈಕಮಾಂಡ್ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಎನ್ನುವಂಥ ಒಂದು ಮಾತು. ಜೊತೆಗೆ ನೀವು ಕಾರ್ಯಕರ್ತರು ಮೇಲ್ಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ನೀವು ಕಾರ್ಯಕ್ರಮವನ್ನು ನೋಡಿ ಎನ್ನುವಂಥ ಮಾತು ಹೇಳೋದ್ರ ಜೊತೆಗೆ ಕುರ್ಚಿಗಾಗಿ ನಾವು ಕೂಡ ಕಾದಾಡಬೇಕಾಗತ್ತೆ ಎನ್ನುವಂಥ 2ನೇ ಮಾತು. 3ನೇದಾಗಿ, ನಾನು ಇಂದಿರಾ ಭವನಕ್ಕೆ ಬಂದಂಥ ಕಾರಣ ಪಕ್ಷ ಸಂಘಟನೆ ಮಾಡುವಂಥ ದೃಷ್ಟಿಯಿಂದ, ಜೊತೆಗೆ ಪಕ್ಷ ಇದ್ದರೆ ಮಾತ್ರ ನಾವಿರ್ತೇವೆ, ಪಕ್ಷ ಅನ್ನುವುದು ನಮ್ಮ ತಾಯಿ ಸಮಾನ, ಹೀಗಾಗಿ ಯಾರೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆಬಾರದು ಎನ್ನುವಂಥ ಮಾತನ್ನು ಹೇಳಿ ಮತ್ತೊಂದು ಬಾರಿಗೆ ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾಂಗ್ ಕೊಟ್ಟರು. ಯಾಕಂದರೆ ಸಿದ್ದರಾಮಯ್ಯನವರು ಆಪ್ತರು ಅಂದ್ಕೊಂಡು ನೀವು ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಜೊತೆಗೆ ಜಮೀರ್ ಅಹಮದ್ ಖಾನ್, ಕೆ ಎನ್ ರಾಜಣ್ಣ, ಇವರೆಲ್ಲ ಕೂಡ ಸಿದ್ದರಾಮಯ್ಯನವರ ಆಪ್ತರು ಅಂತ ಗುರುತಿಸಿಕೊಂಡರು. ಕೆ ಎನ್ ರಾಜಣ್ಣ ರಾಹುಲ್ ಗಾಂಧಿ ಅವರ ವಿರುದ್ಧವೇ ತಿರುಗಿ ಬಿದ್ದಾಗ ಅವರನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಯಿತು, ಕಿತ್ತು ಬಿಸಾಡಲಾಯಿತು. ಜೊತೆಗೆ ನಾನು ಕೂಡ DCM ಆಗಬೇಕು ಎನ್ನುವಂಥ ಹಠವನ್ನು ತೊಟ್ಟಿದ್ದ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋವನ್ನು ರಿಲೀಸ್ ಮಾಡಿ ಅವರನ್ನು ಮೂಲಿ ಗುಂಪು ಮಾಡಿದ ಜೊತೆಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹಿನ್ನಡೆ ಆಯಿತು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲರೂ ಅಂದ್ಕೊಂಡಿದ್ರು, ಇಲ್ಲ ಅಧಿಕಾರ ಇದ್ದಾಗ ಸಿದ್ದರಾಮಯ್ಯನವರು ಆಟ ಬೇರೆ, ಅಧಿಕಾರ ಇಲ್ಲದಿದ್ದಾಗ ಅವರ ಆಡಿಸುವಂಥ ರೀತಿ ಬೇರೆ ಅನ್ನುವಂಥ ಮಾತಿತ್ತು. ಆದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಬ್ಬ ಬಂಡೆ, ಕನಕಪುರದ ಬಂಡೆ, ಯಾಕೋ ಸಿದ್ದರಾಮಯ್ಯನವ್ರಿಗೆ ಹೆದರುವಂಥ ಮಾತು ಕಾಣಿಸ್ತಾ ಇಲ್ಲ, ಸಿದ್ದರಾಮಯ್ಯನವರ ಆಟಕ್ಕೆ ಹೆದರುವಂಥ ಒಂದು ಲಕ್ಷಣ ಕಾಣ್ತಿಲ್ಲ. ಅದರ ಮೊದಲ ಭಾಗವಾಗಿ ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಆಡಿದಂಥ ಮಾತು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಗ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಮೂಲೆ ಗುಂಪಾದರೆ ಅನ್ನುವಂಥ ಅನುಮಾನ ಕೂಡ ಕೇಳಿಬರ್ತದೆ. CWCಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದೊಳ್ಳೆ ಹುದ್ದೆ ಸಿಕ್ಕಿದೆ, ಅಂದರೆ CWCಯಲ್ಲಿ ಮೆಂಬರ್ಶಿಪ್ಗಳು ಸಿಕ್ಕಿದೆ. ಆದರೆ ಆ 35-36 ಮೆಂಬರ್ಗಳಲ್ಲಿ ಕೆಲವೊಬ್ಬರು ನೋಡ್ತಾ ಇದ್ದರೆ ಅವರು ಕೂಡ ಇದ್ದಾರೆ, ಅವ್ರ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಕೇಳಿಬರ್ತಿದೆ. ಅದರಲ್ಲಿ ಅಜಯ್ ಮೆಕನ್ ಆಗಿರ್ಬೋದು, ನಾಸಿರ್ ಹುಸೇನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದ್ದಾರೆ. ಹೀಗಾಗಿ ಅಂಥವರ ಒಂದು ಪ್ಯಾನಲ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಹಾಗಾಗಿ ಅದಕ್ಕೆ ದೊಡ್ಡ ಮಹತ್ವ ಕೊಡಬೇಕಾ ಎಲ್ಲವೂ ಕೂಡ ನೋಡಬೇಕು. ಆದರೆ ಸಿದ್ದರಾಮಯ್ಯನ ವಿರುದ್ಧ ತೊಡೆ ತಟ್ಟಿ ಬಿಟ್ಟರು ಒಂದೇ ದಿನಕ್ಕೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಂದು ಲಕ್ಷಣ ಕಾಣ್ತಿದೆ. ಅದರ ಮುಖ್ಯವಾಗಿ ಯುವಕರಿಗೆ ಅಥವಾ ಯುವ ಜನತೆಗೆ ಕೊಟ್ಟಂಥ ಒಂದು ಭರವಸೆ ಇದೆಯಲ್ಲ, ಅದು ಭಾರತ್ ಜೋಡೋ ಆಗಿರ್ಬೋದು, ಉದ್ಯೋಗವನ್ನು ಭರ್ತಿ ಮಾಡುವಂಥ ಕೆಲಸ ಆಗಿರ್ಬೋದು, ಜೊತೆಗೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಶಾಲಾ ಮಕ್ಕಳಿಂದ ಕಾಲೇಜ್ ಮಕ್ಕಳಿಗೆ ಉಚಿತವಾಗಿ ಪಾಸ್ ನೀಡುವಂಥ ಒಂದು ಭರವಸೆ ಆಗಿರ್ಬೋದು, ಅಥವಾ 2,000-2,500 ಚದರ ಅಡಿ ಇರುವಂಥ ಮನೆಗಳಿಗೆ ಸ್ವಲ್ಪ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟದ್ದಾಗಿರ್ಬೋದು, ಅಥವಾ OC ಮತ್ತು LC ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬೆಂಗಳೂರು ಮತ್ತು ಇಡೀ ಕರ್ನಾಟಕಕ್ಕೆ ಒಂದೊಳ್ಳೆಯ ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ತಮ್ಮ ಮೊದಲ ಹೆಜ್ಜೆಯನ್ನು ಇಡುವುದರ ಜೊತೆಗೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ತೊಡೆ ತಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ರಿಪ್ಲೈ ಬರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಮಾಧ್ಯಮದವರು ಸಿದ್ದರಾಮಯ್ಯನವರು ಸಿಕ್ಕಾಗ ನೀವು 6 ತಿಂಗಳು ಲೇಟ್ ಮಾಡಿದ್ರಂತೆ, ಹಾಗಂತ ಹೀಗಂತ ಕೇಳಿದಾಗ ಸಿದ್ದರಾಮಯ್ಯನವರ ಉತ್ತರ ಏನಿರುತ್ತೆ, ಅದಕ್ಕೆ ಮತ್ತೆ ಪ್ರತ್ಯುತ್ತರ ಡಿ ಕೆ ಶಿವಕುಮಾರ್ ಏನಿರುತ್ತೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.